ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸ್ತಾ ಇರಿ. ಏನಾದರೂ ಚೇಂಜಸ್ ಇತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಇರಿ. ಸೊ ಅದೇ ನನಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡೋಕ್ಕೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಮಂಗಳೂರು ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ ಮಂಗಳೂರಲ್ಲಿರೋ ಅಕ್ಕಪಕ್ಕ ದೇವಸ್ಥಾನನ ನಾನು ಕವರ್ ಮಾಡೋಕ್ಕೆ ನನಗೆ ಇದು ಒಳ್ಳೆ ಕನ್ವೀನಿಯೆಂಟಾಗಿ ಅನಿಸ್ತಾ ಇದೆ, ಟ್ರಾವೆಲ್ ಮಾಡೋಕ್ಕೆ. ಸೊ ಇವತ್ತು ನಾನು ಹೋಗ್ತಾ ಇರೋ ಟಾಪಿಕ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇವಾಗ ಏನು ಸೀರೀಸ್ ಓಡ್ತಾ ಇದ್ದಲ್ಲ ಕರ್ನಾಟಕ ಸಂಗಮ, ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಅದರಲ್ಲಿ ಇನ್ನೊಂದು ಚೇಂಜಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನಾದರೂ ಆಸೆ ಪಟ್ಟಿರೋ ದೇವಸ್ಥಾನಗಳನ್ನ ನನಗೆ ಕರ್ನಾಟಕದಲ್ಲಿ ಇರೋದನ್ನ ನನಗೆ ತಿಳಿಸಿ. ನನಗೆ ಆದಷ್ಟು ನಾನು ನಿಮ್ಮ ಮುಂದಕ್ಕೆ ಇಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಗೈಸ್, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತು ನಾನು ಮಂಗಳೂರಿಂದ ಕುದ್ರೋಳಿನ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಕುದ್ರೋಳಿನ ಗ್ರಾಮದಲ್ಲಿ ಗೋಕುಲನಾಥೇಶ್ವರ ಟೆಂಪಲ್ನ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿರೋ ಟೆಂಪಲ್ ಹಿಸ್ಟಾರಿಕಲ್ ಸ್ಟೋರಿನ ನೋಡ್ಕೊಂಬರೋಣ ಬನ್ನಿ. ಮಂಗಳೂರಿಂದ ಕುದ್ರೋಳಿವರೆಗೂ ಒಂದು ಜರ್ನಿ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕಥೆ. ಕುದ್ರೋಳಿಯ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನವು ಕರ್ನಾಟಕದ ಮಂಗಳೂರಿನಲ್ಲಿರುವ ಪ್ರಸಿದ್ಧ ಶೈವ ಕ್ಷೇತ್ರವಾಗಿದೆ. ಈ ದೇವಾಲಯವು ವಿಶೇಷವಾಗಿ ಬಿಲ್ಲವ ಸಮುದಾಯದ ಜನರ ಭಕ್ತಿಯಿಂದ ನಿರ್ಮಾಣಗೊಂಡಿದೆ. ಮೂಲತಃ ಈ ದೇವಾಲಯದ ನಿರ್ಮಾಣವನ್ನು 1912ರಲ್ಲಿ ನಾರಾಯಣ ಗುರು ಅವರ ಆಶೀರ್ವಾದದಿಂದ ಆರಂಭಿಸಲಾಯಿತು. ಆ ಕಾಲದಲ್ಲಿ ಹಿಂದೂ ಧರ್ಮದ ಕೆಲ ವರ್ಣ ವ್ಯವಸ್ಥೆಗಳು ದೇವಾಲಯ ಪ್ರವೇಶವನ್ನು ನಿರ್ಬಂಧಿಸುತ್ತಿದ್ದವು. ಬಿಲ್ಲವ ಸಮುದಾಯದ ಜನರಿಗೆ ದೇವಾಲಯ ಪ್ರವೇಶ ಸಿಕ್ಕದೇ ಇದ್ದಾಗ ಅವರು ತಮ್ಮದೇನಾದರೂ ದೇವಾಲಯವನ್ನು ನಿರ್ಮಿಸಲು ನಿರ್ಧಾರ ಮಾಡಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಸುಧಾರಕ ಹಾಗೂ ಧಾರ್ಮಿಕ ಗುರುರಾದ ಶ್ರೀ ನಾರಾಯಣ ಗುರು ಅವರನ್ನು ಆಹ್ವಾನಿಸಿದರು. ನಾರಾಯಣ ಗುರು ಅವರು ಮಂಗಳೂರಿಗೆ ಬಂದು ಶೈವ ದೇವರಾಗಿರುವ ಗೋಕರ್ಣನಾಥೇಶ್ವರನನ್ನು, ಅಂದರೆ ಲಿಂಗರೂಪದ ಶಿವನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದರು. ಈ ದೇವಾಲಯವು ಆಗಿಂದೇ ಆಗ ಸಮಾಜದಲ್ಲಿ ಸಮಾನತೆ ಮತ್ತು ಭಕ್ತಿಗೆ ಒಂದು ಮಿಂಚು ಬಿಸಿಲು ತಂದಿತು. ಇಂದಿಗೂ ಈ ದೇವಸ್ಥಾನವು ಬಿಲ್ಲವ ಸಮುದಾಯದ ಆಚರಣೆಗಳ ಕೇಂದ್ರವಾಗಿ ಬೆಳೆಯುತ್ತಾ ಎಲ್ಲ ವರ್ಣದ ಜನರಿಗೆ ಸ್ವಾಗತ ನೀಡುವ ಒಂದು ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಇಲ್ಲಿ ನಡೆಯುವ ದಸರಾ ಹಬ್ಬವು ಮಂಗಳೂರಿನ ಪ್ರಮುಖ ಆಚರಣೆಯಾಗಿ ಪರಿಗಣಿಸಲ್ಪಡುತ್ತದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಇತಿಹಾಸ ಮತ್ತು ವಿಶೇಷತೆಗಳು. 1. ಸ್ಥಾಪನೆಯ ಹಿನ್ನೆಲೆ. ಮಂಗಳೂರು ನಗರದಲ್ಲಿ ಬಿಲ್ಲವ ಸಮುದಾಯವು ಪ್ರಮುಖವಾದದ್ದು. ಆದರೆ ಬೃಹತ್ ದೇವಾಲಯಗಳಲ್ಲಿ ಅವರಿಗೆ ಪ್ರವೇಶ ಮಿಕ್ಕವರೆಗೂ ನಿರಾಕರಿಸಲಾಗುತ್ತಿತ್ತು. ಈ ಪಾಶ್ಚಾತ್ಯ ವ್ಯವಹಾರ ಮತ್ತು ವರ್ಣಭೇದದ ವಿರುದ್ಧವಾಗಿ ಬಿಲ್ಲವರು ತಮ್ಮದೇ ದೇವಾಲಯವನ್ನು ಸ್ಥಾಪಿಸಲು ಮುಂದಾದರು. ಈ ಪ್ರಯತ್ನವನ್ನು ನಡವಳಿಕೆಗೆ ತರುತ್ತಲೇ ಶ್ರೀನಾರಾಯಣ ಗುರುರನ್ನು ಆಹ್ವಾನಿಸಿದರು. ಅವರು ಒಂದು ದೇವನು, ಒಂದು ಧರ್ಮ, ಒಂದು ಜಾತಿ ಎಂಬ ಸಂದೇಶದೊಂದಿಗೆ ಬಂದವರು. 1912ರಲ್ಲಿ ನಾರಾಯಣ ಗುರು ಮಂಗಳೂರಿಗೆ ಬಂದು ಲಿಂಗದ ರೂಪದಲ್ಲಿ ಗೋಕರ್ಣನಾಥೇಶ್ವರನನ್ನು ಪ್ರತಿಷ್ಠಾಪಿಸಿದರು. ಇದರಿಂದಾಗಿ ದೇವಾಲಯಕ್ಕೆ ಶಕ್ತಿಯ ತುಂಬಿದ ಚೈತನ್ಯವು ಸಿಕ್ಕಿತು. 2. ದೇವಾಲಯದ ಶಿಲ್ಪಶೈಲಿ. ಆದಿಕಾಲದ ದೇವಾಲಯ ಬಹಳ ಸರಳವಾಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ವಿಶೇಷವಾಗಿ 1990ರ ದಶಕದ ನಂತರ, ಈ ದೇವಸ್ಥಾನವನ್ನು ದಕ್ಷಿಣ ಭಾರತೀಯ ಶೈಲಿಯಲ್ಲಿರುವ ದ್ರಾವಿಡ ಶಿಲ್ಪಶೈಲಿಯಲ್ಲಿ ಸುಂದರವಾಗಿ ಪುನರ್ ನಿರ್ಮಿಸಲಾಗಿದೆ. ನೂತನ ಗೋಪುರಗಳು, ಕಲಾತ್ಮಕ ಶಿಲ್ಪಗಳು ಹಾಗೂ ಪ್ರಭಾವಶಾಲಿ ಲಿಂಗದ ಗರ್ಭಗುಡಿ ಈ ದೇವಸ್ಥಾನವನ್ನು ವಿಶಿಷ್ಟವಾಗಿಸುತ್ತವೆ. 3. ದೇವಾಲಯದ ಪ್ರಮುಖ ಉತ್ಸವಗಳು. ಮಂಗಳೂರು ದಸರಾ.
ಇಲ್ಲಿ ನಡೆಯುವ ದಸರಾ ಹಬ್ಬವು ಕರ್ನಾಟಕದ ಮೈಸೂರಿನ ನಂತರದ ಅತ್ಯಂತ ಭವ್ಯವಾದ ದಸರಾ ಆಚರಣೆಯಾಗಿದೆ. ವಿವಿಧ ಶಕ್ತಿ ದೇವತೆಗಳ ಅಲಂಕೃತ ಮೂರ್ತಿಗಳನ್ನು ಮೆರವಣಿಗೆ ಮೂಲಕ ತೆಗೆಯಲಾಗುತ್ತದೆ. ಇದನ್ನು ನೋಡುವ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇಶದ ಕೋನ್ ಇಂದ ಬರುತ್ತಾರೆ. ಶಿವರಾತ್ರಿ, ಗಣೇಶ ಚತುರ್ಥಿ, ನವರಾತ್ರಿ ಮುಂತಾದ ಹಬ್ಬಗಳು ಸಹ ವಿಶಿಷ್ಟವಾಗಿ ಆಚರಿಸಲಾಗುತ್ತವೆ. 4. ಸಮಾನತೆ ಮತ್ತು ಸಾಮಾಜಿಕ ಐಕ್ಯತೆ. ಈ ದೇವಸ್ಥಾನವು ಎಲ್ಲ ಜನರಿಗೆ ಪ್ರವೇಶವಿರುವ ದೇವಾಲಯವಾಗಿದೆ. ವರ್ಣಭೇದ ಅಥವಾ ಜಾತಿ-ಪಾತಿ ಇಲ್ಲದೆ ಎಲ್ಲ ಭಕ್ತರಿಗೆ ಇಲ್ಲಿ ಪೂಜೆ ಮಾಡಲು ಅವಕಾಶವಿದೆ. ಇದು ನಾರಾಯಣ ಗುರು ಅವರ ಆದರ್ಶದ ಪ್ರತಿಫಲನವಾಗಿದೆ. 5. ನಾರಾಯಣ ಗುರುರ ದರ್ಶನ ಮತ್ತು ಆದರ್ಶ. ಶ್ರೀ ನಾರಾಯಣ ಗುರು ಅವರು ಕೇರಳದ ಪ್ರಮುಖ ಸಾಮಾಜಿಕ ಸುಧಾರಕರಾಗಿದ್ದು, ಅವರ ಸಂದೇಶ ಬಹುಮಟ್ಟಿಗೆ ಬಿಲ್ಲವ ಸಮುದಾಯಕ್ಕೆ ಪ್ರೇರಣೆಯಾಯಿತು. ಅವರು ಜಾತಿಪಾತಿಗಳ ವಿರುದ್ಧ ಧೈರ್ಯವಾಗಿ ನಿಂತು ಜಾತಿ ಇಲ್ಲದ ಸಮಾಜ, ಧರ್ಮಕ್ಕೆ ಸರ್ವ ಸಮಾನತೆ ಎಂಬ ತತ್ವವನ್ನು ಬೋಧಿಸಿದರು. ಅವರು ಕುಡ್ರೋಳಿ ಕ್ಷೇತ್ರದಲ್ಲಿ ಲಿಂಗದ ಪ್ರತಿಷ್ಠಾಪನೆಯ ಮೂಲಕ ಈ ಸಮುದಾಯಕ್ಕೂ ದೇವೋಪಾಸನೆಯ ಹಕ್ಕಿದೆ ಎಂಬುದನ್ನು ತೋರಿಸಿದರು. ಈ ದೇವಸ್ಥಾನವು ಅವರ ಪ್ರೇರಣೆಯಿಂದ ನಿರ್ಮಾಣವಾದ ಅತಿ ದೊಡ್ಡ ಹಾಗೂ ಶಕ್ತಿಮತ್ತ ದೇವಾಲಯಗಳಲ್ಲಿ ಒಂದಾಗಿದೆ. 6. ಆಧುನಿಕ ವಿಕಾಸ. 1991ರ ನಂತರ ಶ್ರೀ ಜಾನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಗಳು ನಡೆಯಿತು. ಅವರು ಕೇಂದ್ರ ಸಚಿವರಾಗಿದ್ದಾಗ ಹೊಸ ಗೋಪುರಗಳು, ರಥಬೀದಿ, ಸಭಾಮಂಟಪ ಮತ್ತು ಪ್ರಾಂಗಣದ ಸೌಂದರೀಕರಣಕ್ಕೆ ಮುಂದಾದರು. ಇದರಿಂದ ಕುಡ್ರೋಳಿ ದೇವಸ್ಥಾನವು ದೇಶದ ಪ್ರಮುಖ ಪ್ರವಾಸಿ ತಾಣವಾಗಿಯೂ ಅಭಿವೃದ್ಧಿಯಾಯಿತು. 7. ಶಕ್ತಿಯ ಮೂರ್ತಿಗಳು. ಶಿವನ ಜೊತೆಗೆ ದೇವಾಲಯದಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಶಾರದಾ, ಅಯ್ಯಪ್ಪ, ನವಗ್ರಹಗಳು, ಶಕ್ತಿಯ ವಿವಿಧ ರೂಪಗಳು ಹಾಗೂ ಅನೇಕ ಉಪದೇವತೆಗಳ ಮೂರ್ತಿಗಳು ಇವೆ. ಇದರಿಂದ ಇವು ಒಂದೇ ಪ್ರದೇಶದಲ್ಲಿ ವಿವಿಧ. 9. ಗೋಕರ್ಣನಾಥೇಶ್ವರ. ದೇವದೇವ ಶಂಕರನ ಪ್ರಾಚೀನ ತತ್ವ. ಕುಡ್ರೋಳಿ ದೇವಾಲಯದ ಆರಾಧ್ಯ ದೇವತೆ ಗೋಕರ್ಣನಾಥೇಶ್ವರ. ಈ ಹೆಸರು ಶಿವನಿಗೆ ಸಂಬಂಧಿಸಿದ ಬಹುಪ್ರಾಚೀನ ರೂಪವೊಂದು. ಗೋ ಎಂದರೆ ಕಣ್ಣು ಅಥವಾ ದೇವತೆಯ ದೃಷ್ಟಿ, ಕರ್ಣ ಎಂದರೆ ಕಿವಿ ಅಥವಾ ಜ್ಞಾನ ಶ್ರವಣ. ಹಾಗಾಗಿ ಗೋಕರ್ಣ ಎನ್ನುವುದು ಜ್ಞಾನದ ಪುಟವಾಗಿರುವ ಶೈವ ತತ್ವದ ಪ್ರತೀಕವಾಗಿದೆ. ಇದು ಗೋಕರ್ಣ ಕ್ಷೇತ್ರದಿಂದ ಪ್ರೇರಿತವಾಗಿದ್ದು, ಶಿವನ ಪವಿತ್ರ ರೂಪವೊಂದು ಕುಡ್ರೋಳಿಯ ಈ ದೇವಸ್ಥಾನದಲ್ಲೂ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯವು ಪುರಾತನ ಶೈವ ಪರಂಪರೆ ಮತ್ತು ನವೀನ ಸಮಾಜಪರ ತತ್ವದ ಸೇತುವೆಯಾಗಿದೆ. 10. ಮಂಗಳೂರು ದಸರಾ ಮೆರವಣಿಗೆಯ ವೈಭವ. ದಸರಾ ಕಾಲದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಮೆರವಣಿಗೆ ಅತ್ಯಂತ ವೈಭವದಿಂದ ಕೂಡಿರುತ್ತದೆ. ನವರಾತ್ರಿಯ 9 ದಿನಗಳಲ್ಲಿಯೂ ಶಕ್ತಿಯ ವಿವಿಧ ರೂಪಗಳ ಆರಾಧನೆ ನಡೆಯುತ್ತದೆ. ಅಲಂಕೃತ ರಥ, ಮಲ್ಲಿಕಾರ್ಜುನ ದೇವರ ಕುಂಭ, ಶಾರದಾ ಮೂರ್ತಿ, ಶ್ರೀ ಗಣಪತಿಯ ಮೂರ್ತಿ ಮತ್ತು ಶಕ್ತಿಯ ವಿವಿಧ ಮೂರ್ತಿಗಳ ಮೆರವಣಿಗೆ ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ಈ ದಸರಾ ಮಂಗಳೂರಿನ ಆಧುನಿಕ ಸಾಂಸ್ಕೃತಿಕ ಪಟದಲ್ಲಿ ದೇವಾಲಯದ ಪಾತ್ರವನ್ನು ಹೆಚ್ಚು ಎತ್ತರಕ್ಕೇರಿಸಿದೆ. 11. ಸಮಾನತೆಯ ಚಿಂತನೆ, ಧರ್ಮದ ಹೊಸ ಭಾಷೆ. ಈ ದೇವಾಲಯ ನಾರಾಯಣ ಗುರುರ ತತ್ವಗಳನ್ನು ನಿಜವಾದ ಅರ್ಥದಲ್ಲಿ ಬದುಕಿಸಿದ ಕೇಂದ್ರವಾಗಿದೆ. ಇಲ್ಲಿ ಯಾರಿಗೂ ಜಾತಿ, ವರ್ಣ, ಲಿಂಗ ಅಥವಾ ಭಾಷಾ ಭೇದವಿಲ್ಲ. ಇದು ಪ್ರತಿದಿನವೂ ಧರ್ಮವೆಂದರೆ ಭಾವನೆ, ಶುದ್ಧ ಹೃದಯ, ಎಲ್ಲರಿಗೂ ಸಮಾನ ಎಂಬ ಸಂದೇಶವನ್ನು ಭಕ್ತರಲ್ಲಿ ಹುಟ್ಟಿಸುತ್ತದೆ. 12. ಆಧ್ಯಾತ್ಮಿಕ ಶಕ್ತಿ ಮತ್ತು ಶ್ರದ್ಧೆ. ಇಲ್ಲಿ ಭಕ್ತರು ಶಿವನನ್ನು ಲಿಂಗ ರೂಪದಲ್ಲಿ ಆರಾಧಿಸುತ್ತಾರೆ. ಶಿವನ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕ ಶಾಂತಿ, ಮನೋಸ್ಥಿರತೆ ಹಾಗೂ ಅಂತಃಕರಣದ ಶುದ್ಧಿ ಅನುಭವಿಸುತ್ತಾರೆ. ಅನೇಕರು ಈ ಕ್ಷೇತ್ರದಲ್ಲಿ ಪೂಜೆ ಮಾಡಿ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಅನುಭವಿಸಿದ್ದಾರೆ ಎಂಬ ನಂಬಿಕೆ ಹರಡಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನೆಲ್ ಲೈಫ್ ಮೇಕ್ ಚೇಂಜರ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ವಿಡಿಯೋಗಳನ್ನು ತುಂಬಾ ಇಷ್ಟಪಡುತ್ತಿದ್ದೀರಿ ಅಂತ ನಾನು ಭಾವಿಸುತ್ತೇನೆ.